ಧೃತಿ ಡಿವೋಷನಲ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 16 ಸೋಮವಾರ ವ್ರತದ ಉದ್ಯಾಪನದ ಬಗ್ಗೆ ತುಂಬ ವಿವರವಾಗಿ ತಿಳಿದುಕೊಳ್ಳೋಣ. ಅನೇಕ ಭಕ್ತರು 16 ಸೋಮವಾರ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಆದರೆ ವ್ರತ ಮುಗಿದ ನಂತರ ಉದ್ಯಾಪನೆಯನ್ನು ಹೇಗೆ ಮಾಡಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ದಾನಗಳನ್ನು ಮಾಡಬೇಕು, ಯಾವ ಪೂಜೆಗಳನ್ನು ಮಾಡಬೇಕು ಎಂಬ ಗೊಂದಲ ಹಲವರಲ್ಲಿ ಇರುತ್ತದೆ. ಆದ್ದರಿಂದ ಇಂದು ಈ ವಿಡಿಯೋದಲ್ಲಿ ಆರಂಭದಿಂದ ಕೊನೆಯವರೆಗೂ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ಯಾವುದೇ ವ್ರತವನ್ನು ನಾವು ಭಕ್ತಿಯಿಂದ ಆರಂಭಿಸಿದಾಗ ಅದರ ಸಂಪೂರ್ಣ ಫಲ ನಮಗೆ ಸಿಗಬೇಕಾದರೆ ಉದ್ಯಾಪನೆ ಮಾಡುವುದು ಬಹಳ ಮುಖ್ಯ. ಉದ್ಯಾಪನೆ ಅಂದರೆ ನಾವು ತೆಗೆದುಕೊಂಡಿದ್ದ ಸಂಕಲ್ಪವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ಎಂದು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುವುದು. ಭಗವಂತನ ಕೃಪೆಯಿಂದಲೇ ನಾವು ವ್ರತವನ್ನು ಪೂರ್ಣಗೊಳಿಸಿದ್ದೇವೆ ಎಂಬ ಭಾವನೆಯಿಂದ ಮಾಡುವ ವಿಶೇಷ ಪೂಜೆ ಉದ್ಯಾಪನೆ. 16 ಸೋಮವಾರ ವ್ರತವನ್ನು ಮುಖ್ಯವಾಗಿ ಶಿವನ ಕೃಪೆಗಾಗಿ ಮಾಡಲಾಗುತ್ತದೆ. ವಿವಾಹ ವಿಳಂಬವಾಗುತ್ತಿದ್ದರೆ, ಉತ್ತಮ ಜೀವನ ಸಂಗಾತಿ ಸಿಗಲು, ದಾಂಪತ್ಯ ಜೀವನ ಸುಖಮಯವಾಗಲು, ಸಂತಾನ ಭಾಗ್ಯಕ್ಕಾಗಿ, ಆರೋಗ್ಯಕ್ಕಾಗಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಶಸ್ಸಿಗಾಗಿ, ಸಾಲ ಬಾಧೆ ನಿವಾರಣೆಗೆ ಹಾಗೂ ಮನಸ್ಸಿನ ಇಷ್ಟಾರ್ಥಗಳು ಈಡೇರಲು ಭಕ್ತರು ಈ ವ್ರತವನ್ನು ಆಚರಿಸುತ್ತಾರೆ. ವ್ರತದ ಕೊನೆಯ ಸೋಮವಾರ ಪೂರ್ಣಗೊಂಡ ನಂತರ ಬರುವ ಮುಂದಿನ ಸೋಮವಾರ ಅಥವಾ ಯಾವುದೇ ಶುಭ ದಿನದಲ್ಲಿ ಉದ್ಯಾಪನೆ ಮಾಡಬಹುದು. ಉದ್ಯಾಪನದ ದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು. ಮಹಿಳೆಯರು ಸಾಧ್ಯವಾದರೆ ಬಿಳಿ, ಹಳದಿ ಅಥವಾ ತಿಳಿ ಬಣ್ಣದ ಉಡುಪನ್ನು ಧರಿಸಬಹುದು. ಪುರುಷರು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ಸಿದ್ಧರಬೇಕು. ಮೊದಲ ಮನೆಯ ಪೂಜಾ ಸ್ಥಳವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಶಿವನು ಸ್ವಚ್ಛತೆಯನ್ನು ಬಹಳ ಇಷ್ಟಪಡುವ ದೇವರು. ಆದ್ದರಿಂದ ಪೂಜೆ ಮಾಡುವ ಸ್ಥಳವನ್ನು ಶುಭ್ರವಾಗಿ ಇಟ್ಟು ರಂಗೋಲಿ ಹಾಕಿ ಸುಂದರವಾಗಿ ಅಲಂಕರಿಸಬೇಕು. ನಂತರ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಬಿಳಿ ಅಥವಾ ಹಳದಿ ಬಟ್ಟೆಯನ್ನು ಹಾಸಬೇಕು. ಅದರ ಮೇಲೆ ಅಕ್ಕಿಯನ್ನು ಹಾಸಿ ಒಂದು ಶುಭ ಆಸನವನ್ನು ಸಿದ್ಧಪಡಿಸಬೇಕು. ನಂತರ ಶಿವಲಿಂಗ ಅಥವಾ ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು. ನಿಮ್ಮ ಬಳಿ ಗಣೇಶ, ಪಾರ್ವತಿ, ನಂದಿ ಹಾಗೂ ಕಾರ್ತಿಕೇಯ ಸ್ವಾಮಿಯ ಮೂರ್ತಿಗಳಿದ್ದರೆ ಅವುಗಳನ್ನು ಜೊತೆಗೆ ಪ್ರತಿಷ್ಠಾಪಿಸಬಹುದು. ಪೂಜೆ ಆರಂಭಿಸುವ ಮೊದಲು ತುಪ್ಪದ ದೀಪ ಅಥವಾ ಎಣ್ಣೆ ದೀಪವನ್ನು ಬೆಳಗಿಸಬೇಕು. ದೀಪವು ನಮ್ಮ ಜೀವನದಲ್ಲಿರುವ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುತ್ತದೆ. ಪೂಜೆ ಪ್ರಾರಂಭಿಸುವಾಗ ಮೊದಲು ಗಣಪತಿಯನ್ನು ಪ್ರಾರಂಭಿಸಬೇಕು, ಏಕೆಂದರೆ ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ವಿಘ್ನಗಳನ್ನು ದೂರ ಮಾಡುವ ಗಣೇಶನ ಆರಾಧನೆ ಅಗತ್ಯವಾಗಿದೆ. ನಂತರ ಪಾರ್ವತಿ ದೇವಿ, ನಂದಿ ದೇವರು ಹಾಗೂ ಶಿವನ ಧ್ಯಾನ ಮಾಡಬೇಕು. ಪೂಜೆ ಮಾಡುವ ಸಮಯದಲ್ಲಿ ನಿರಂತರವಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ಈ ಪಂಚಾಕ್ಷರಿ ಮಂತ್ರವು ಶಿವನಿಗೆ ಅತ್ಯಂತ ಪ್ರಿಯವಾದ ಮಂತ್ರವಾಗಿದೆ. ಮಂತ್ರಗಳನ್ನು ತಿಳಿಯದಿದ್ದರೂ ಕೇವಲ ಈ ಮಂತ್ರವನ್ನು ಜಪಿಸುವುದರೂ ಸಾಕು, ಶಿವನ ಕೃಪೆ ದೊರೆಯುತ್ತದೆ. ನಂತರ ಅಭಿಷೇಕವನ್ನು ಪ್ರಾರಂಭಿಸಬೇಕು. ಮೊದಲು ಶುದ್ಧ ನೀರಿನಿಂದ ಶಿವಲಿಂಗಕ್ಕೆ ಸ್ನಾನ ಮಾಡಿಸಬೇಕು. ನಂತರ ಪಂಚಾಮೃತ ಅಭಿಷೇಕ ಮಾಡಬೇಕು. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಅಥವಾ ಸಕ್ಕರೆ ಇರುತ್ತವೆ. ಪಂಚಾಮೃತ ಅಭಿಷೇಕವು ಶಿವನಿಗೆ ಬಹಳ ಪ್ರಿಯವಾಗಿದೆ. ಅಭಿಷೇಕ ಮಾಡುವಾಗ ಆತುರ ಪಡಬಾರದು. ಮನಸ್ಸನ್ನು ಸಂಪೂರ್ಣವಾಗಿ ಶಿವನಲ್ಲೇ ಕೇಂದ್ರೀಕರಿಸಬೇಕು. ಪ್ರತಿಯೊಂದು ಹನಿ ನೀರು ಅಥವಾ ಹಾಲನ್ನು ಅರ್ಪಿಸುವಾಗ ನಮ್ಮ ಎಲ್ಲ ದುಃಖಗಳು, ಕಷ್ಟಗಳು ಮತ್ತು ಪಾಪಗಳು ದೂರವಾಗುತ್ತಿವೆ ಎಂಬ ಭಾವನೆಯಿಂದ ಅಭಿಷೇಕ ಮಾಡಬೇಕು. ಅಭಿಷೇಕದ ನಂತರ ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ಮತ್ತೊಮ್ಮೆ ಶಿವನಿಗೆ ಸ್ನಾನ ಮಾಡಬೇಕು. ನಂತರ ಚಂದನ, ಗಂಧ, ಅತ್ತಾರ, ಹೂವು ಹಾಗೂ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ಬಿಲ್ವಪತ್ರೆಯ ಮಹತ್ವವನ್ನು ಎಷ್ಟೇ ಹೇಳಿದರೂ ಕಡಿಮೆ. ಶಿವಪುರಾಣದ ಪ್ರಕಾರ ಒಂದು ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೂ ಶಿವನು ಸಂತೋಷಗೊಳ್ಳುತ್ತಾನೆ. ಬಿಲ್ವಪತ್ರೆಯ 3 ಎಲೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ಸಂಕೇತಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಶಿವನನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಉದ್ಯಾಪನೆ ದಿನ ವಿಶೇಷವಾಗಿ ಬಿಲ್ವಪತ್ರೆಯ ಮೇಲೆ ಚಂದನ ಅಥವಾ ಕುಂಕುಮದಿಂದ ಓಂ ಅಥವಾ ಓಂ ನಮಃ ಶಿವಾಯ ಎಂದು ಬರೆದು ಅರ್ಪಿಸಿದರೆ ಇನ್ನಷ್ಟು ಶುಭ ಫಲ ದೊರೆಯುತ್ತದೆ. ನಂತರ ಶಿವನಿಗೆ ನೈವೇದ್ಯವನ್ನು ಅರ್ಪಿಸಬೇಕು. ಹಣ್ಣುಗಳು, ಪಾಯಸ, ಸಿಹಿ ಪದಾರ್ಥಗಳು, ಬೆಲ್ಲ, ತೆಂಗಿನಕಾಯಿ, ಬಾಳೆಹಣ್ಣು ಮತ್ತು ಇತರ ಪದಾರ್ಥಗಳನ್ನು ಅರ್ಪಿಸಬಹುದು. ಸಾಧ್ಯವಾದರೆ 5 ಅಥವಾ ಹೆಚ್ಚಿನ ವಿವಿಧ ಹಣ್ಣುಗಳನ್ನು ಅರ್ಪಿಸುವುದು ಉತ್ತಮ. ಉದ್ಯಾಪನದ ದಿನ ಬೆಳ್ಳಿ ಬಿಲ್ವಪತ್ರೆಯನ್ನು ಅರ್ಪಿಸುವ ಪದ್ಧತಿ ಇದೆ. ಇದು ಕಡ್ಡಾಯವಲ್ಲ, ಆದರೆ ಭಕ್ತಿಯಿಂದ ಅರ್ಪಿಸಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಕುಟುಂಬದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಪಿತೃದೋಷ ನಿವಾರಣೆಗೆ ಇದು ಸಹಕಾರಿ. ಪಾರ್ವತಿ ದೇವಿಗೆ ಅರಿಶಿನ, ಕುಂಕುಮ, ಹೂವು, ಬಳೆ, ಕನ್ನಡಿ ಹಾಗೂ ಸೌಭಾಗ್ಯ ವಸ್ತುಗಳನ್ನು ಅರ್ಪಿಸಬೇಕು. ವಿವಾಹಿತ ಮಹಿಳೆಯರು ಇದನ್ನು ವಿಶೇಷ ಭಕ್ತಿಯಿಂದ ಮಾಡಿದರೆ ಸೌಭಾಗ್ಯ ವೃದ್ಧಿಯಾಗುತ್ತದೆ.
ಉದ್ಯಾಪನದಲ್ಲಿ ದಾನಕ್ಕೆ ಅತ್ಯಂತ ಮಹತ್ವವಿದೆ. ಶಾಸ್ತ್ರಗಳ ಪ್ರಕಾರ ದಾನವಿಲ್ಲದ ಉದ್ಯಾಪನೆ ಸಂಪೂರ್ಣವಾಗುವುದಿಲ್ಲ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅಕ್ಕಿ, ಬೇಳೆ, ಹಣ್ಣು, ವಸ್ತ್ರ, ದಕ್ಷಿಣೆ ಅಥವಾ ಆಹಾರ ಪದಾರ್ಥಗಳನ್ನು ದಾನ ಮಾಡಬಹುದು. ಅನ್ನದಾನವು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾಗಿದೆ. ಆದ್ದರಿಂದ ಸಾಧ್ಯವಾದರೆ ಒಬ್ಬ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಭೋಜನ ಮಾಡಿಸಬೇಕು. ಹಸಿದವರಿಗೆ ಊಟ ನೀಡುವುದು ಶಿವನಿಗೆ ಅತ್ಯಂತ ಪ್ರಿಯವಾದ ಸೇವೆಯಾಗಿದೆ. ಉದ್ಯಾಪನದ ದಿನ ಮನೆಯಲ್ಲಿ ಸಿಹಿ ಪದಾರ್ಥಗಳು, ಪಾಯಸ, ಪುರಿ, ತರಕಾರಿ ಹಾಗೂ ಇತರ ಸಾತ್ವಿಕ ಆಹಾರಗಳನ್ನು ತಯಾರಿಸಿ ಮೊದಲು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿ ನಂತರ ಭಕ್ತರಿಗೆ ಹಾಗೂ ಕುಟುಂಬದವರಿಗೆ ಹಂಚಬೇಕು. ಪೂಜೆ ಮುಗಿದ ನಂತರ ಶಿವನ ಆರತಿಯನ್ನು ಭಕ್ತಿಯಿಂದ ಮಾಡಬೇಕು. ಆರತಿ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಭಾಗವಹಿಸುವುದು, ಶಿವನ ನಾಮಸ್ಮರಣೆ ಮಾಡಿ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ಪ್ರಾರ್ಥಿಸಬೇಕು. ವಿವಾಹಿತ ಮಹಿಳೆಯರು ತಮ್ಮ ಪತಿಯೊಂದಿಗೆ ಹಾಗೂ ಅವಿವಾಹಿತ ಮಹಿಳೆಯರು ತಮ್ಮ ತಂದೆ ತಾಯಿಯೊಂದಿಗೆ ಪೂಜೆಯಲ್ಲಿ ಭಾಗವಹಿಸಿದರೆ ಇನ್ನಷ್ಟು ಶುಭ ಫಲ ದೊರೆಯುತ್ತದೆ. 16 ಸೋಮವಾರ ವ್ರತವು ಕೇವಲ ಒಂದು ಆಚರಣೆಯಲ್ಲ, ಇದು ನಮ್ಮ ಜೀವನದಲ್ಲಿ ಭಕ್ತಿ, ಶ್ರದ್ಧೆ, ತಾಳ್ಮೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಆಧ್ಯಾತ್ಮಿಕ ಸಾಧನೆಯಾಗಿದೆ. ಶಿವನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಈ ವ್ರತವನ್ನು ಆಚರಿಸಿದರೆ ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ನೆಮ್ಮದಿ, ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ. ಭೋಲೆನಾಥನು ಭಕ್ತರ ಹೃದಯದಲ್ಲಿರುವ ಪ್ರಾರ್ಥನೆಯನ್ನು ಆಲಿಸುವ ಕರುಣಾಮಯ ದೇವರು. ನಿಜವಾದ ಭಕ್ತಿಯಿಂದ ಮಾಡಿದ ಪ್ರಾರ್ಥನೆಯನ್ನು ಎಂದಿಗೂ ವ್ಯರ್ಥಗೊಳಿಸುವುದಿಲ್ಲ. ಆದ್ದರಿಂದ ಭಕ್ತಿ, ನಂಬಿಕೆ ಮತ್ತು ಶ್ರದ್ಧೆಯಿಂದ ಸೋಮವಾರ ವ್ರತದ ಉದ್ಯಾಪನವನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗೋಣ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.